ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕುಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮ್ಮ ಮುಂದೆ ಪುದೀನ ರೈಸ್ ಯಾವ ರೀತಿ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಈಗ ಸ್ವಲ್ಪ ಜೀರಿಗೆ, ಸಾಸಿವೆ ತಗೊತಾ ಇದ್ದೀನಿ, ಹಾಗೂ 3 ಮೆಣಸಿನಕಾಯಿ ತಗೊಂಡಿದ್ದೀನಿ, ಬೆಳ್ಳುಳ್ಳಿ ತಗೊತಾ ಇದ್ದೀನಿ, ಮತ್ತು ಟೊಮೊಟೊ 3 ಹಾಗೂ ಈರುಳ್ಳಿಯನ್ನು ತಗೊತಾ ಇದ್ದೀನಿ, ಮತ್ತು ಸ್ವಲ್ಪ ಕರಿಬೇವು, ಪುದೀನ ಹಾಗೂ ಕೊತ್ತಂಬರಿಯನ್ನು ತಗೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಈಗ ಯಾವ ರೀತಿ ಮಾಡಬೇಕಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ನೀವು ಇದೇ ರೀತಿ ಫಾಲೋ ಮಾಡಿ ಭಾಳ ಟೇಸ್ಟಿಯಾದ ಪುದೀನ ರೈಸನ್ನು ಮಾಡ್ಬೋದು. ಇದನ್ನು ಸ್ಕೂಲಿಗೆ ಹೋಗೋರಿಗೆ, ಆಫೀಸಿಗೆ ಹೋಗೋರಿಗೆ ಈ ರೀತಿ ಪುದೀನ ರೈಸ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಮೊಸರು ಕಳಿಸ್ಕೊಟ್ರೆ ಭಾಳ ರುಚಿಯಾಗಿರುತ್ತೆ. ಅವರು ಬಹಳ ಖುಷಿಯಿಂದ ಊಟ ಮಾಡ್ತಾರೆ. ನಾನೀಗ ಮೊದಲಿಗೆ 1-2 ಸ್ಪೂನ್ ಎಣ್ಣೆ ತಗೊತಾ ಇದ್ದೀನಿ. ಓಕೆ, ನೀವು ಜಾಸ್ತಿ ಎಣ್ಣೆ ಯೂಸ್ ಮಾಡ್ತಾ ಇದ್ದರೆ ಇನ್ನೊಂದು ಸ್ಪೂನ್ ಹಾಕ್ಕೋಬೋದು, ಬಟ್ ನಾನಿಲ್ಲಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಈ ಪುದೀನ ರೈಸ್ ಜೊತೆಗೆ ಒಂದಿಷ್ಟು ಮೊಸರಿನಲ್ಲಿ ಈರುಳ್ಳಿ ಹಚ್ಚಿಬಿಟ್ಟು ಒಂದು ಸಣ್ಣ ಪೀಸಾಗಿ ಹಾಕಿ ಕಳಿಸಿದ್ರೆ ಭಾಳ ಚೆನ್ನಾಗಿರುತ್ತೆ. ಈಗ ಮೊದಲಿಗೆ ನಾನು ಸಾಸಿವೆಯನ್ನು ಚಟಪಟ ಅಂತ ಸೌಂಡ್ ಬರೋ ತನಕ ಏನು ಮಾಡ್ತೀನಿ, ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಸಣ್ಣ ಉರಿಯನ್ನು ಇಟ್ಕೊಂಡ್ಬಿಟ್ಟು ಈ ಸಾಸಿವೆ ಒಂದಿಷ್ಟು ಚಟಪಟ ಅಂತ ಸೌಂಡ್ ಬರೋ ತನಕ ಕರೀರಿ. ಹಾಗೆ ಈಗ ಜೀರಿಗೆ ಹಾಕ್ತಾ ಇದ್ದೀನಿ. ಕ್ಲೀನಾಗಿ 1 ಸ್ಪೂನ್ ತಗೊಂಡ್ಬಿಟ್ಟು ಕ್ಲೀನಾಗಿ ಅದನ್ನ ಫ್ರೈ ಮಾಡಿ. ಈಗ ನಾನು ಬೆಳ್ಳುಳ್ಳಿಯನ್ನು ಸುಲಿದು ಇಟ್ಕೊಂಡಿದ್ದೀನಿ. ಅದನ್ನ ನಾನು ಸಣ್ಣ ಪೀಸಾಗಿ ಮಾಡಿದ್ದೀನಿ. ಅದು ಎಣ್ಣೆಯಲ್ಲಿ ಹಾಕಿದಾಗ ಸಿಡಿಬಾರ್ದು ಅಂತೇಳಿ ನೀವು ಒಂದು ಸ್ವಲ್ಪ ಅದನ್ನ ಜಜ್ಜಿಬಿಟ್ಟು ಹಾಕಿದರೆ ಇನ್ನೂ ಬಹಳ ಚೆನ್ನಾಗಿರುತ್ತೆ. ಅದನ್ನ ಸ್ವಲ್ಪ ನೀಟಾಗಿ ನೀವು 1 ಸ್ಪೂನ್ ತಗೊಂಡ್ಬಿಟ್ಟು ಕ್ಲೀನಾಗಿ ಅದನ್ನ ಏನು ಮಾಡಿ ಫ್ರೈ ಮಾಡ್ತಾಯಿರಿ. ಓಕೆ, ಅದು ಒಂದಿಷ್ಟು ಕಲರ್ ಚೇಂಜ್ ಆಗೋ ತನಕ ನೀವೇನು ಮಾಡ್ತಾಯಿರಿ, ಆ ಸ್ಪೂನಿಂದ ಫ್ರೈ ಮಾಡ್ತಾನೇ ಇರಿ. ಈಗ ನಾನು ಈರುಳ್ಳಿಯನ್ನು ಫ್ರೈ ಮಾಡ್ತಾಯಿದ್ದೀನಿ. ಈಗ ನೀವು 1 ಸ್ಪೂನ್ ತಗೊಂಡ್ಬಿಟ್ಟು ಇದು ಹಸಿ ವಾಸನೆ ಹೋಗಬೇಕು. ಇದು ಒಂದು ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗೋ ತನಕ ನೀವು ಇದೇ ರೀತಿ ಫ್ರೈ ಮಾಡ್ತಾ ಇರಬೇಕು. ಸ್ಪೂನ್ ತಗೊಂಡ್ಬಿಟ್ಟು ಪದೇ ಈ ರೀತಿ ಮಾಡಿ, ಇಲ್ಲ ಅಂದರೆ ಅದು ಸೀದೋಗುತ್ತೆ. ಸೀದೋದ್ರೆ ರೈಸ್ ಸರಿ ಆಗಲ್ಲ. ಈಗ ನಾನು ಟೊಮೊಟೊ ತಗೊತಾ ಇದ್ದೀನಿ. ಟೊಮೊಟೊ ತಗೊಂಡ್ಬಿಟ್ಟು ಆಮೇಲೆ ನೀವು ಮತ್ತೆ ಅದನ್ನ ಸ್ಪೂನ್ ತಗೊಂಡ್ಬಿಟ್ಟು ಅದನ್ನ ಫ್ರೈ ಮಾಡ್ತಾಯಿರಿ, ಇಲ್ಲ ಅಂದರೆ ಅದು ಸೀದೋಗುತ್ತೆ. ಸ್ಪೂನ್ ತಗೊಂಡ್ಬಿಟ್ಟು ಈ ರೀತಿ ಫ್ರೈ ಮಾಡ್ತಾ ಇರಬೇಕು. ಅದು ಕಲರ್ ಚೇಂಜ್ ಆಗೋ ತನಕ ಇದೇ ರೀತಿ ಫ್ರೈ ಮಾಡ್ತಾಯಿರಿ. ಗ್ಯಾಸ್ನ ಸ್ಟವ್ನ ಒಂದು ಸ್ವಲ್ಪ ಉರಿ ಕಮ್ಮಿ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ರೀತಿ ನೀವು ಫ್ರೈ ಮಾಡ್ತಾ ಇರಬೇಕು. ಪುದೀನ ರೈಸು ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ. ಈಗ ನಾನು 2 ಮೆಣಸಿನಕಾಯನ್ನು ಹಚ್ಕೊಂಡಿದ್ದೀನಿ. ಅದನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಮತ್ತೆ ಫ್ರೈ ಮಾಡ್ತಾಯಿರಿ. ಬೇರೆ ತಿಂಡಿ ಐಟಮ್ಸ್ನ ತಿಂದಾದ್ಮೇಲೆ ಬೇಜಾರಾದಾಗ ನೀವು ಈ ರೀತಿ ಪುದೀನ ರೈಸನ್ನು ಮಾಡ್ಕೋಬೋದು. ಇದರಲ್ಲಿ ಒಂದು ಸ್ವಲ್ಪ ತುಪ್ಪನೂ ಸಹ ಆ್ಯಡ್ ಮಾಡಿದರೆ ಇನ್ನೂ ಬಹಳ ರುಚಿಯಾಗುತ್ತೆ. ಈಗ ನಾನು ಪುದೀನವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಪುದೀನ ನೀವು ಸಣ್ಣಕ್ಕೆ ಹಾಕ್ಬೋದು, ಅಥವಾ ಇದೇ ರೀತಿ ಒಂದು ಎಲೆ ಹಾಕಿದ್ರೂ ಭಾಳ ಚೆನ್ನಾಗಿರುತ್ತೆ. ಹಾಕ್ಕೊಳ್ಳಿ. ಹಾಕೊಂಡ್ಬಿಟ್ಟು ಅದನ್ನ ನೀಟಾಗಿ ಫ್ರೈ ಮಾಡ್ತಾಯಿರಿ. ಅದೇ ರೀತಿಯಾಗಿ ನಾನೀಗ ಕೊತ್ತಂಬರಿ ಸೊಪ್ಪನ್ನು ನಾನು ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಸಹ ಮಿಕ್ಸ್ ಮಾಡಿ ನಾನು ಫ್ರೈ ಮಾಡ್ತೀನಿ. ಓಕೆನಾ. ಇದು ಕೊತ್ತಂಬರಿ ಸೊಪ್ಪು ನೀವು ಎಷ್ಟು ಜಾಸ್ತಿ ಹಾಕ್ತೀರೋ ಅಷ್ಟು ರುಚಿ ಆಗುತ್ತೆ. ಈ ರೀತಿ ಹಾಕಿಬಿಟ್ಟು ನೀವು ಫ್ರೈ ಮಾಡ್ತಾ ಇರಿ. ಈಗ ನಾನು ಒಂದು 1/2 ಸ್ಪೂನಷ್ಟು ನಾನು ಅರಿಶಿಣವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಅರಿಶಿನ ಹಾಕೋದ್ರಿಂದ ಒಂದು ಸ್ವಲ್ಪ ಕಲರ್ ಚೇಂಜಸ್ ಆಗುತ್ತೆ. ಈ ರೀತಿ ಫ್ರೈ ಮಾಡ್ತಾ ಇರಿ. ಯಾಕಂದರೆ ಈಗ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಒಂದು ಬೇರೆ ಒಂದು ಫ್ಲೇವರ್ ಬರ್ತಾ ಇದೆ. ಈಗ ನಾನು ನೀರನ್ನು ಆ್ಯಡ್ ಮಾಡ್ತೀನಿ. ನಾನು 1.5 ಕಪ್ ರೈಸ್ ಅಂತ ಅದಕ್ಕೆ 3 ಕಪ್ಪು ನಾನು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ನೀವೆಷ್ಟು ಅಕ್ಕಿ ತಗೊಂತೀರೋ ಅದ್ರ ಡಬಲ್ ನೀರನ್ನು ಆ್ಯಡ್ ಮಾಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಉಪ್ಪು ನೀವು ಜಾಸ್ತಿ ತಿನ್ನಲ್ಲ ಅಂದರೆ ಸ್ವಲ್ಪ ಕಮ್ಮಿ ಉಪ್ಪನ್ನು ಆ್ಯಡ್ ಮಾಡ್ಬೋದು. ಓಕೆನಾ. ಅದಾದಮೇಲೆ ನಾನೀಗ ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೀನಿ. ಆ ಅಕ್ಕಿಯನ್ನು ಈ ನೀರಲ್ಲೀಗ ಹಾಕ್ತಾಯಿದ್ದೀನಿ.
ಈ ರೀತಿ ಅಕ್ಕಿ ಹಾಕಿದ ಮೇಲೆ ನೀವು ಒಂದು ಸ್ಪೂನ್ ತಗೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಆಗೋ ತನಕ ಇದನ್ನ ಈ ರೀತಿ ತಿರುಗಿಸ್ರಿ. ಆಮೇಲೆ ನಾನು ಇದನ್ನು ಕುಕ್ಕರಿನ ಮುಚ್ಚಳ ಮುಚ್ಚಿಬಿಟ್ಟು 5 ನಿಮಿಷ ತನಕ ಅದು ಕುಕ್ಕರಿನ ವಿಜಲ್ ಬರೋ ತನಕ ನಾನು ಈಗ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಆ ಕುಕ್ಕರಿನ 2 ವಿಜಲ್ ಬಂದ ಮೇಲೆ ಈ ಕುಕ್ಕರನ್ನು ಇಳಿಸ್ಬಿಟ್ಟು ನೀವು ಸರ್ವ್ ಮಾಡ್ಬೋದು. ಈಗ ಮೊದಲನೇ ವಿಜಲ್ ಬರ್ತಾ ಇದೆ. ಇದೇ ರೀತಿ ನೀವು 2 ವಿಜಲ್ ಬರೋ ತನಕ ನೀವು ಈ ರೈಸನ್ನು ಕುಕ್ ಮಾಡ್ತಾ ಇರಿ. 2 ವಿಜಲ್ ಆದಮೇಲೆ ನೀವು ಸ್ಟವನ್ನು ಆಫ್ ಮಾಡಿ. ಓಕೆ, ನಾವು ಮಾಡಿರ್ತಕ್ಕಂಥ ಪುದೀನ ರೈಸ್ ಈಗ ರೆಡಿಯಾಗಿದೆ. ಇದನ್ನು ಬ್ರೇಕ್ಫಾಸ್ಟಿಗೆ ಮತ್ತು ಮಕ್ಕಳಿಗೆ ಬಾಕ್ಸ್ ಕಟ್ಟೋಕ್ಕೆ ಬಹಳ ಚೆನ್ನಾಗಿರುತ್ತೆ. ಈ ಪುದೀನ ರೈಸಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನಾನು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ವಿಡಿಯೋನ ಮಾಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.